ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪರಿಸರ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇವಾಗ ಟ್ರೆಂಡಿಂಗಲ್ಲಿ ಇರೋ ಥರ ಸ್ಲೀವ್ಲೆಸ್ ಕುರ್ತಿ ಮತ್ತು 1 ಇಂಚ್ ಶೋಲ್ಡರ್ ಇರೋ ಥರ ನೋಡಿ. ಈ ಥರ ಯಾವ ರೀತಿ ಕುರ್ತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. 1 ಇಂಚ್ ಶೋಲ್ಡರ್ ಬರಬೇಕು ಅಂತಂದರೆ ಯಾವ ಟಿಪ್ಸ್ನ ಉಪಯೋಗಿಸ್ಬೇಕು ಅಂತ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಕುರ್ತಿ ಕಟ್ಟಿಂಗ್ ಮಾಡೋದು ತುಂಬ ಈಸಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬರೋಣ. ನೋಡಿ, ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ, ಡಬಲ್ ಫೋಲ್ಡಿಂಗು. ಫೋಲ್ಡಿಂಗ್ನ ಅಪೋಸಿಟ್ ಸೈಡಲ್ಲಿದೆ. ಈ ಥರ ನೀಟಾಗಿ ಫಸ್ಟ್ ಲೈನಿಂಗ್ ಐರನ್ ಮಾಡಿ ಇಟ್ಕೊಳ್ಳಿ. ಶೋಲ್ಡರ್ ಹಾರಿರೋದ್ರಿಂದ ನಾನು ಹಾರಿಡ್ತಾ ಇದ್ದೀನಿ. ಫುಲ್ ಏನು ಶೋಲ್ಡರ್ ಬರುತ್ತೆ ಅದು ಫುಲ್ಲು ಇಟ್ಬಿಡಿ. ನೆಕ್ ಡೀಪ್ ಬಂದು 4 ಇಡ್ತಾ ಇದ್ದೀನಿ. ನೆಕ್ ಬಿಡ್ತು 4 ಇಂಚ್ ಇರೋದ್ರಿಂದ ಯಾವುದೇ ಶೋಲ್ಡರ್ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಆರ್ಮೋಲ್ ಕೂಡ ಆರ್ಮೋಲ್ ಡೌನ್ 6 ಇಡ್ತಾ ಇದ್ದೀನಿ. ಶೋಲ್ಡರ್ ಏನಿದೆಯೋ ಸೇಮೇ ಇಟ್ಟರು ಆಯಿತು, ಇಲ್ಲ ಇನ್ನೂ ಒಂದು 1/4 ಇಂಚ್ ಎಕ್ಸ್ಟ್ರಾ ಇಟ್ಟರು ನಡೆಯುತ್ತೆ, ಪರವಾಗಿಲ್ಲ. ನಾನು 6 ಇಡ್ತಾ ಇದ್ದೀನಿ. ನೋಡಿ, ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 30 ಇದೆ. 30ನ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 7.25 ಸಿಗುತ್ತೆ. 7.25ಗೆ ಅರ್ಧ ಇಂಚ್ ಸೇರಿಸಿ ಲೂಸಿಂಗ್ಗೆ 8.25 ಇಡ್ತಾ ಇದ್ದೀನಿ. ಮತ್ತು 2 ಇಂಚಸ್ ಸೀಮ್ ಅಲೈನ್ಸಿಗೆ ಆ್ಯಡ್ ಮಾಡಬೇಕು, ಎಕ್ಸ್ಟ್ರಾ ಮಾರ್ಜಿನು. ಮತ್ತು ಬಸ್ಟ್ ಲೈನ್ ಯಾವ ಥರ ಡಿಸೈಡ್ ಮಾಡೋದು ಅಂದರೆ, ನಮ್ಮದು ಫುಲ್ ಬಸ್ಟ್ ಏನಿದೆಯೋ ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಫುಲ್ ಬಸ್ಟು 31 ಇರೋದ್ರಿಂದ ನಾನು 8.25 ಇಡ್ತಾ ಇದ್ದೀನಿ. ಉದ್ದ ಒಂದು 9 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಡ್ಡ ಬಂದು 8.25ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬಸ್ಟ್ ಲೈನ್ ಏನಕ್ಕೆ ತೊಗೋಬೇಕಪ್ಪ ಅಂತಂದರೆ, ತುಂಬ ಸಣ್ಣ ಈ ಸೈಜ್ ಇರೋದೆಲ್ಲ ಬಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಏನೂ ಚೇಂಜಸ್ ಆಗಲ್ಲ. ಸ್ವಲ್ಪ ಬಸ್ಟ್ ಜಾಸ್ತಿ ಇರೋದು ನಾವು ತೊಗೊಳ್ಳೇಬೇಕು ಬಸ್ಟ್ ಲೈನು. ಮತ್ತು ವೇಸ್ಟ್ ಲೈನು ಇವ್ರದ್ದು 28 ಇದೆ. 28 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 7ಗೆ 1/2 ಇಂಚ್ ಸೇರಿಸಿ ಲೂಸಿಗೆ 7.5 ಮತ್ತು 2 ಇಂಚು ಸೀಮ್ ಅಲೈನ್ಸಿಗೆ ಇವ್ರದ್ದು ವೇಸ್ಟ್ ಲೈನ್ ಬಂದು 13 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಹಿಪ್ ಲೆಂತ್ ಬಂದು ನಾನು 18 ತೊಗೊಂಡಿದ್ದೀನಿ. 30ಇಂದ 36, 38ವರೆಗೂ 18 ತೊಗೋಬೋದು. 38 ಸೈಜಿಂದ ಮೇಲೆ 40, 42 ಇರೋರಿಗೆಲ್ಲ 90ಇಂದ 20 2 ತೊಗೋಬೋದು. ನಾನಿಲ್ಲಿ ಇವರು 30 ಇರೋದ್ರಿಂದ ಇವ್ರದ್ದು ಚೆಸ್ಟ್ ಲೈನು ನಾನು 18 ತೊಗೊಂಡಿದ್ದೀನಿ ಉದ್ದ. ಅಡ್ಡ ಬಂದು 33 ಇದೆ. 33ನ ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಬರುತ್ತೆ. 8.25ಗೆ ನಾನು 1 ಇಂಚ್ ಲೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಹಿಪ್ ಲೈನಿಗೆ ಸ್ವಲ್ಪ ಲೂಸ್ ಇದ್ರೇ ಬೆಸ್ಟು, ತುಂಬ ಟೈಟ್ ಆದರೆ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳಲ್ಲ. ಹಂಗಾಗಿ ನಾನು 1 ಇಂಚ್ ಲೂಸ್ ಆ್ಯಡ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಮಾರ್ಜಿನ್ಗೆ ಹಿಪ್ ಲೈನಲ್ಲಿ 1 ಇಂಚ್ ಎಕ್ಸ್ಟ್ರಾ ಕೊಡಿ ಸಾಕು, 2 ಇಂಚ್ ಕೊಡೋ ಅವಶ್ಯಕತೆ ಇಲ್ಲ. ನಮಗೆ ಫೋಲ್ಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟಾದರೆ ಸಾಕು. 2 ಇಂಚ್ ಆದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದೇ ರೀತಿ ಲಾಸ್ಟ್ ಹೆಡ್ಜ್ ಲೈನ್ ಬಂದು ನಾನು 8.25 ಹಿಪ್ ಲೈನ್ ಇಟ್ಟಿರೋದ್ರಿಂದ ಕೆಳಗಡೆ 2 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 10.25 ಇಡ್ತಾಯಿದ್ದೀನಿ. ಇವಾಗ ಎಲ್ಲ ಲೈನು ಜಾಯಿನ್ ಮಾಡ್ಕೊಂಡು ಬರೋಣ. ಈ ಥರ ಸ್ಟ್ರೈಟಾಗಿ ಫಸ್ಟು ಎಲ್ಲ ಲೈನು ಜಾಯಿನ್ ಮಾಡ್ಕೊಬಿಡಿ. ಮತ್ತು ಆರ್ಮೋಲ್ ರೌಂಡ್ ಚೆಕ್ ಮಾಡೋಣ. ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 14 ಇದೆ. ನಾನು 1 ಇಂಚ್ ಮೇಲೆ ಬಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ. 7.5 ಬರ್ತಿದೆ. 7.5 ಯಾಕೆ ಬರ್ತಿದೆ ಅಂದರೆ, ನಾನು 1/2 ಇಂಚ್ ಸ್ಲೋಪ್ ಕೊಟ್ಟಿಲ್ಲ. ಸ್ಲೋಪ್ ಕೊಡ್ತೀನಿ, ನಾನು ಕೊನೆಯಲ್ಲಿ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ತೀನಲ್ಲ ಆವಾಗ ಕಟ್ ಮಾಡ್ಕೋತೀನಿ. ಯಾಕಪ್ಪ ಅಂತ ಅಂದರೆ, ಇವಾಗ ನಾನಿಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದ್ರಿಂದ ಎಕ್ಸ್ಟ್ರಾ ಪೀಸ್ ಕೊಡ್ತಾಯಿದ್ದೀನಿ. ನಾನು ಇಲ್ಲೇ ಡೈರೆಕ್ಟಾಗಿ ನೆಕ್ ಕಟ್ ಮಾಡ್ತಾ ಇಲ್ಲ, ಹಾಗಾಗಿ ನಾನು ಸ್ಲೋಪ್ ಕೂಡ ಕಟ್ ಮಾಡ್ಕೊತಾ ಇಲ್ಲ. ನಿಮಗೆ ಆಮೇಲೆ ನಾನು ಕಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಸರಿ, ಇವಾಗ ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಕುರ್ತಿ ಲೆಂತ್ ಬಂದು 38 ಇದೆ. ನಾನು ಲೈನಿಂಗ್ನ 36 ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಕುರ್ತಿ ಇಟ್ಕೊಳ್ಳಿ. ನಾನು ತೊಗೊಂಡಿರೋದು 2 ಮೀಟರ್ ಲೈನಿಂಗ್ ಆಗಿರೋದ್ರಿಂದ ನನಗೆ 40-42ವರೆಗೂ ತೊಗೋಬೋದು. ಇವಾಗ ನಾನು ತೊಗೋತಿರೋ 38.
ನೋಡಿ ಮೇನ್ ಫ್ಯಾಬ್ರಿಕ್ನ ಇದೇ ಥರ 4 ಫೋಲ್ಡ್ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ ನಾನು 2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಲೆಂತಲ್ಲಿ, 2 ಇಂಚ್ ಕಮ್ಮಿ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ವಿಡ್ತಲ್ಲೂ ಅಷ್ಟೇ 1 ಇಂಚ್ ಸುತ್ತ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಮತ್ತು ಇವಾಗ ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಅದೇ ಥರ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳಿ. ನೆಕ್ ವಿಡ್ತ್ 3 ಇದೆ, ನೆಕ್ ಲೆಂತ್ ಬಂದು 4 ಇದೆ. ಅದಕ್ಕೊಂದು ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬಟ್ಟೆ ಬೇಕಾಗುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಾನು 1 ಇಂಚು ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ರೌಂಡು, 2 ಇಂಚು ಕೂಡ ಕೊಡ್ಬೋದು. ನೀಟಾಗಿ ಕುತ್ಕೊಳ್ಳುತ್ತೆ ಇವಿಂಗ್ ಮಾಡ್ತೀವಲ್ಲ, ಹಂಗಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಪೀಸಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಮೇನ್ ಫ್ಯಾಬ್ರಿಕ್ ಏನಾದರೂ ಎಕ್ಸ್ಟ್ರಾ ಮಿಕ್ಕಿದ್ರೆ ಅದರಲ್ಲಿ ಕೂಡ ಮಾಡ್ಕೊಬೋದು. ಇವಾಗ ಇದೇ ಹೇಳ್ತೆ ಕ್ಯಾನ್ವಾಸ್ ಪೇಪರ್ ತೊಗೊಳ್ಳೋಣ. ಡ್ರೆಸ್ ಕ್ಯಾನ್ವಾಸೇ ಬೆಸ್ಟು. ಶರ್ಟ್ ಕ್ಯಾನ್ವಾಸ್ ಹಾಕಿದ್ರೆ ಸ್ವಲ್ಪ ತುಂಬ ರಫ್ ಆಗಿಬಿಡುತ್ತೆ. ಅದೇ ಲೆಂತಿಗೆ ಎಷ್ಟು ಬೇಕು ತೊಗೊಂಡು ಬ್ಯಾಕು ಫ್ರಂಟಿಗೆ ಎರಡಕ್ಕೂ ಆಗೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಒಂದು ಕಟ್ ಮಾಡ್ಕೊಂಬಿಡೋಣ. ಕ್ಯಾನ್ವಾಸ್ ಏನಕ್ಕಪ್ಪ ಆಗಬೇಕು ಅಂದರೆ ನಾವು ಮಾಡೋ ನೆಕ್ ಶೇಪು ನೀಟಾಗಿ ನಾವು ಯಾವ ರೀತಿ ಶೇಪ್ ಕೊಟ್ಟಿರ್ತೀವಿ ಆ ಥರ ಕುತ್ಕೊಳ್ಳುತ್ತೆ. ನಾವು ಕ್ಯಾನ್ವಾಸ್ ಕೊಟ್ಟಿಲ್ಲ ಅಂತಂದರೆ ಅದು ಮಡ್ಚ್ಕೊಂಡ್ಬಿಡುತ್ತೆ, ಅವಾಗ ಅಷ್ಟು ಲುಕ್ ಚೆನ್ನಾಗಿ ಕಾಣಿಸಲ್ಲ, ಹಂಗಾಗಿ ಕೊಡಲೇಬೇಕು. ಅಕಸ್ಮಾತ್ ಕ್ಯಾನ್ವಾಸ್ ಕೊಡಲ್ಲ, ಅಕಸ್ಮಾತ್ ಇಲ್ಲ ಅಂತಂದರೆ ಲೈನಿಂಗ್ನ 2 ಫೋಲ್ಡ್ ಮಾಡಿ ಕೊಟ್ಬಿಡಿ ಡಬಲ್ ಎಳೆಯಲ್ಲಿ, ಅದು ಕುತ್ಕೊಳ್ಳುತ್ತೆ ಪರವಾಗಿಲ್ಲ. ನೋಡಿ ಈ ಥರ. ಇವಾಗ ಈ ಥರ ಬಾಕ್ಸ್ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ಥರ ನೆಕ್ ಶೇಪ್ ಬೇಕು ಕೊಟ್ಕೋಬೋದು. ಮತ್ತು ಬಾಕ್ಸ್ ಶೇಪ್ ಕೊಡ್ತೀನಿ ಅಂತಂದರೆ ನೀವಿಕ್ಕಿರೋ ಲೆಂತ್ ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಕೊಟ್ಕೊಳ್ಳಿ. ವಿ ಶೇಪ್ ಕೊಡ್ತೀನಿ ಅಂತಂದರೆ ನೀವಿಕ್ಕಿರೋ ನೆಕ್ ಲೆಂತ್ಗಿಂತ 1/2 ಇಂಚ್ ಕೆಳಗಡೆ ಬಂದು ಕೊಡಿ, ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ವಿ ನೆಕ್ಕು. ಈ ಥರ ಕ್ಯಾನ್ವಾಸ್ ಇಟ್ಕೊಂಡು ಬಟ್ಟೆ ಮೇಲೆ ಐರನ್ ಮಾಡಿಬಿಟ್ರೆ ನೀಟಾಗಿ ಹಚ್ಕೊಳ್ಳುತ್ತೆ. ಇಲ್ಲಿ ಬ್ಯಾಕಿಗೆ ಸ್ಕ್ವೇರ್ ಇಟ್ಟಿದ್ದೀನಿ, ಫ್ರಂಟಲ್ಲಿ ಈ ಥರ ಆರ್ಟ್ ಶೇಪ್ ಇಟ್ಟಿದ್ದೀನಿ. ರೆಡಿ ಆಯಿತು. ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡೋಣ. ನೋಡಿ ಇವಾಗ ನಮ್ಗೆ 1 ಇಂಚ್ ಶೋಲ್ಡರ್ ಬೇಕು ಅಂದರೆ ಯಾವ ರೀತಿ ನಾವು ಶೋಲ್ಡರ್ ಮೈನಸ್ ಮಾಡಬೇಕು. ಇವಾಗ ನಾವು ಮೊದಲೇ ಮೈನಸ್ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಳ್ಳಲ್ಲ, ಹಂಗಾಗಿ ಫಸ್ಟು ಆರ್ಮೋಲ್ ರೌಂಡ್ ಎಲ್ಲ ಫುಲ್ ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ಥರ ಇದರಲ್ಲಿ 1 ಇಂಚ್ ಶೋಲ್ಡರ್ ಮೈನಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ 1.25 ಇದೆ, 1/4 ಇಂಚ್ ಮೈನಸ್ ಆದರೆ 1 ಇಂಚ್ ಶೋಲ್ಡರ್ ಉಳ್ಕೊಳ್ಳುತ್ತೆ ಈ ಥರ. ಮತ್ತು ಆರ್ಮೋಲ್ ರೌಂಡಲ್ಲಿ ಅರ್ಧ ಭಾಗ ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಪಕ್ಕಕ್ಕೆ ಬಂದು ಒಂದು ಶೇಪ್ ಕೊಟ್ಕೊಳ್ಳಿ ಈ ಥರ. ಈ ಥರ ಇವಾಗ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಇದು ಸ್ಲೀವ್ಲೆಸ್ ಕುರ್ತಿ ಆಗಿರೋದ್ರಿಂದ ಫ್ರಂಟಲ್ಲಿ ಯಾವುದೇ ಥರ ಶೇಪ್ ತೆಗಿತಾ ಇಲ್ಲ. ಯಾಕೆ ಅಂತಂದರೆ ನಾವು ಫ್ರಂಟಲ್ಲಿ ಶೇಪ್ ತೆಗೆದಾಗ ಅದು ನೀಟಾಗಿ ಕವರ್ ಆಗೋಲ್ಲ. ಅದೇ ನಾವು ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಕವರ್ ಆಗಿಬಿಡುತ್ತೆ. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಫುಲ್ಲು ಕವರ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಯಾವುದೇ ಥರ ಶೇಪ್ ತೆಗಿತಾ ಇಲ್ಲ. ನೋಡಿ ಈಗ ಮೇನ್ ಫ್ಯಾಬ್ರಿಕ್ಗೆ ಉಲ್ಟಾ ಇಟ್ಕೊಳ್ಳಿ, ಲೈನಿಂಗ್ನ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗುಂಪಿನ ಹಾಕೊಂಬಿಡಿ. ಕುರ್ತಿ ಸ್ಟಿಚಿಂಗಲ್ಲಿ ಮೇಯ್ನ್ ಇರೋದೇ ಇದು. ಸ್ವಲ್ಪ ಲೂಸ್ ಆದ್ರೂ ರಿಂಕಲ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಹಂಗಾಗಿ ಒಂದು 5 ಗುಂಪಿನ ಹಾಕೋಬಿಡಿ. ನೀಟಾಗಿ ಐರನ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ದೂರಕ್ಕೆ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗುಂಪಿನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡೋದು ಈಸಿ ಆಗುತ್ತೆ. ನಾವು ಮಿಷನ್ ಮೇಲೆ ಇಟ್ಕೊಂಡು ಫ್ಲ್ಯಾಟ್ ಮಾಡಿ ಹಾಕೋತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಹಂಗಾಗಿ ಇದು ಈಸಿ ಮೆಥಡು. ಈ ಥರ ಆದಷ್ಟು ಗುಂಪಿನ ಹಾಕ್ಕೊಂಡ್ಬಿಟ್ಟು ಎತ್ತಿಟ್ಕೊಬಿಡೋಣ. ನೋಡಿ ಇದು ಸ್ಲೀವಿಗೆ ಪಟ್ಟಿ ಕೊಡ್ತಾಯಿದ್ದೀನಿ, ಸ್ಲೀವ್ ಫೋಲ್ಡ್ ಮಾಡಬೇಕಲ್ಲ ಅದಕ್ಕೋಸ್ಕರ. ನಾವು ಪೈಪಿಂಗಿಗೆ ಯಾವ ಥರ 1 ಇಂಚ್ ಪಟ್ಟಿ ಕೊಡ್ತೀವೋ ಅದೇ ಥರ ಕೊಟ್ಕೊಳ್ಳಿ. 1.25 ಇಂಚ್ ಕೊಟ್ಕೊಂಡ್ರೆ ಬೆಸ್ಟು. ಈ ಥರ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಈ ಥರ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಈಗ ನಾನು ಗುಂಪಿನ ಹಾಕಿಟ್ಕೊಂಡಿದ್ನಲ್ಲ ಈ ಥರ ಎಡ್ಜೆಲ್ಲ ಸ್ಟಿಚ್ ಮಾಡ್ಕೊಬಿಡೋಣ. ಈ ಥರ ನೀಟಾಗಿ ಹೆಡ್ಜ್ ಎಷ್ಟು ಬೇಕಷ್ಟು
ಸ್ಟಿಚ್ ಮಾಡಿ ಇಟ್ಕೊಂಬಿಡಿ. ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಬಿಡಿ. ಮತ್ತು ನೋಡಿ ಲೈನಿಂಗ್ನ ಫೋಲ್ಡ್ ಮಾಡಬೇಕಲ್ವ ಕೆಳಗಡೆ, ನಾನು ಹಂಗಾಗಿ ಇನ್ಸೈಡಿಗೆ 1/2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರನೂ ಮಾಡ್ಬೋದು, ಇಲ್ಲ ಫಸ್ಟೇ ನಾವು ತುದಿ ಹೊಲ್ಕೊಂಬಿಟ್ರೂ ಬೆಸ್ಟು. ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ ಆ ಥರ ಮಾಡಿ. ನೋಡಿ ಈ ಸೈಡೂ ಅಷ್ಟೇ ಅದೇ ಥರ ಇನ್ಸೈಡಿಗೆ 1/2 ಇಂಚ್ ಫೋಲ್ಡ್ ಮಾಡಿ ಲೆವೆಲ್ ನೋಡ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಆದಷ್ಟು ಕೈಯಲ್ಲಿ ಎಳ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ, ರಿಂಕಲ್ಸ್ ಬರೋಕ್ಕೆ ಜಾಸ್ತಿ ಸಾಧ್ಯತೆ ಇರುತ್ತೆ. ಇವಾಗ ಲೈನಿಂಗ್ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಹಾಗೆ ಸ್ಟಿಚ್ ಮಾಡ್ಕೊಬಿಡೋಣ. ಇವಾಗ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ಳೋದು. ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಳ್ಳಿ, ಕ್ಯಾನ್ವಾಸ್ನ ಉಲ್ಟಾ ಇಟ್ಕೊಳ್ಳಿ. ಈ ಥರ ನೀಟಾಗಿ ಕ್ಯಾನ್ವಾಸ್ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಬನ್ನಿ. ಈ ಥರ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾವು ಸ್ಟಿಚ್ ಮಾಡಿರೋದ್ರಿಂದ 1/2 ಇಂಚು ಪಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ. ಸ್ಟಿಚ್ಚು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಮ್ಮಿ ಮಾಡ್ಕೊಬೇಡಿ. ಕಮ್ಮಿ ಮಾಡಿಕೊಂಡ್ರೆ ಸ್ಟಿಚ್ ಓಪನ್ ಆಗಿಬಿಡುತ್ತೆ. ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ 3 ಮೂಲೆಗಳಲ್ಲಿ ನ್ಯಾಚ್ ಹೊಡ್ಕೊಳ್ಳೋಣ, ಟರ್ನ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಈ ಥರ ನಿಧಾನಕ್ಕೆ ನ್ಯಾಚ್ ಇಟ್ಕೊಂಡ್ಬಿಟ್ಟು ಟರ್ನ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಯಾನ್ವಾಸ್ನ ಸೈಡ್ಸ್ ಇದೆಯಲ್ಲ ಆ ಎಡ್ಜನ್ನ ಫೋಲ್ಡ್ ಮಾಡ್ಕೊಳ್ಳೋಣ. 1/2 ಇಂಚಿಗೆ ನೀಟಾಗಿ ಫೋಲ್ಡ್ ಮಾಡಿಬಿಡಿ ಸುತ್ತ. ನಾವು ಆಮೇಲೆ ಅದನ್ನು ಅದೇ ರೀತಿ ಇಟ್ಕೊಂಡು ಎಮಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಕಿನಾರಿ ಹಾಕ್ಬಿಡೋಣ. ನೀಟಾಗಿ ಕ್ಯಾನ್ವಾಸ್ ಹಾಕಿರೋದ್ರಿಂದ ನೀಟಾಗಿ ಫೋಲ್ಡು ಆಗುತ್ತೆ, ನಾವು ಶೇಪ್ ಕೂಡ ನೀಟಾಗಿ ಬರುತ್ತೆ, ಏನೂ ಕಷ್ಟ ಅನಿಸಲ್ಲ. ಇನ್ಸೈಡ್ ಲೈನಿಂಗ್ ಕಾಣಿಸ್ತಾ ಇರೋ ಥರ ಸ್ವಲ್ಪ ಎಳ್ಕೊಂಡು ನೀಟಾಗಿ ಕಿನಾರಿ ಹಾಕ್ಕೊಬಿಡಿ. ಇದೇ ಥರ ಬ್ಯಾಕ್ನು ಕೂಡ ರೆಡಿ ಮಾಡಿ ಇಟ್ಕೊಬಿಡೋಣ. ಫ್ರಂಟ್ ರೆಡಿ ಆಯಿತು. ಬ್ಯಾಕ್ನು ಇದೇ ಥರ ರೆಡಿ ಮಾಡ್ಕೊಂಬಿಟ್ಟು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿಬಿಡೋಣ. ನೋಡಿ ನಾನು ಆವಾಗಲೇ 1/2 ಇಂಚು ಸ್ಲೋಪಿಗೆ ಮಾರ್ಕ್ ಮಾಡಿದ್ನಲ್ಲ ಶೋಲ್ಡರಲ್ಲಿ, ಅದನ್ನು ನಾನು ಕಟ್ ಮಾಡಿರಲಿಲ್ಲ, ಅದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಕ್ಯಾನ್ವಾಸ್ದು ಬಟ್ಟೆ ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ಲ, ಕೆಳಗಡೆ ಇರೋ ಬಟ್ಟೆನ ಮೇಲಕ್ಕೆ ತಗೊಂಡು ಸ್ಟಿಚ್ ಮಾಡಿ, ಆವಾಗ ನಾವು ಅಟ್ಯಾಚ್ ಮಾಡಿರೋದು ಕಾಣಿಸಲ್ಲ, ಕವರ್ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಈ ಥರ ಇಟ್ಕೊಂಡು ನೋಡಿ ಕೆಳಗಡೆ ಇರೋ ಕ್ಯಾನ್ವಾಸ್ನ ಈ ಥರ ಮೇಲ್ಗಡೆ ಇಟ್ಕೊಳ್ಳಿ, ಅಷ್ಟೇ. ಆ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಮತ್ತು ಇದೆರಡನ್ನೂ ಟರ್ನ್ ಮಾಡಿ ಒಂದು ಕಿನಾರಿ ಹಾಕ್ಕೊಳ್ಳೋಣ. ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ನಾವು ಆವಾಗಲೇ ಪೈಪಿಂಗ್ ಕಟ್ ಮಾಡಿದ್ವಲ್ಲ, ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಹಾರ್ಮೋಲ್ಗೆ ಪಟ್ಟಿ ಕಟ್ಕೊಬಿಡೋಣ. ಒನ್ ಇಂಚ್ ಪಟ್ಟಿನ 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ ಕೊಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಥರ ನಂತರ ಕಚ್ಚಾ ಲೈನಿಂಗ್ ಕಡೆ ಮಾಡಿ ಒಂದು ಕಿನಾರಿ ಹಾಕ್ಕೊಳ್ಳಿ.
ಕಿನಾರಿ ಲೈನಿಂಗ್ ಮೇಲೆ ಬರಲಿ. ಆ 1/4 ಇಂಚಿಗೆ ಇವಾಗ ಪಾಯಿಂಟೆಡ್ ಥರ ಬರಲಿ. ನಾವು ಶೋಲ್ಡರಲ್ಲಿ ನೋಡಿದಾಗ ಅದು ಪಾಯಿಂಟೆಡ್ ಥರ ಕಾಣಲಿ. ನೆಕ್ಸ್ಟಿಗೆ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಿ 2 ಇಂಚ್ ಮಾರ್ಜಿನ್ ಬಿಟ್ಟು ಅದಕ್ಕೆ ನೀಟಾಗಿ ಆ ಮಾರ್ಕ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಫಿಟ್ಟಿಂಗ್ ಲೈನು ಈ ಪ್ಲೈನಲ್ಲಿ ಇದು ರಫಿಂಗ್ ಮಾಡಿ ಸ್ವಲ್ಪ. ಈ ಸೈಡು ಅದೇ ಥರ ಅಟ್ಯಾಚ್ ಮಾಡ್ಕೊಬಿಡೋಣ. ಫ್ಲ್ಯಾಟ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ, ಯಾಕಂದರೆ ಫಿಟ್ಟಿಂಗ್ ಲೈನ್ ಆಗಿರೋದ್ರಿಂದ ಮತ್ತೆ ಬಿಚ್ಚಲ್ವಲ್ಲ, ನೀಟಾಗಿ ಮಾಡ್ಕೊಂಬಿಡೋಣ. ಒಂದು ಸ್ಟಿಚ್ ಸಾಕು, ಆಮೇಲೆ ಫಿಟ್ಟಿಂಗ್ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಸೈಡ್ ಸ್ಲಿಟ್ ಮಾಡ್ಕೊಂಡು ಹೋಗೋಣ. ಸೈಡ್ ಸ್ಲಿಟ್ ನಾನು 1/2 ಇಂಚಿಗೆ ಮಾಡ್ತಾಯಿದ್ದೀನಿ. ನೋಡಿ ಸೈಡ್ ಸ್ಲಿಟ್ ಎಷ್ಟು ಚೆನ್ನಾಗಿ ಬರ್ತಿದೆ. ಫಸ್ಟೆಲ್ಲ ಈ ಥರ ಪಾಯಿಂಟೆಡ್ ಹಾಕ್ಕೊಂಬಿಡ್ಬೇಕು. ಆಮೇಲೆ ನೀಟಾಗಿ ಒಂದು ಕಡೆಯಿಂದ ಕಿನಾರಿ ಹಾಕ್ಕೊಂಬಂದರೆ ನೀಟಾಗಿ ಬರುತ್ತೆ. ನಾವು ಕಟ್ಟಿಂಗ್ ಎಷ್ಟು ಕರೆಕ್ಟಾಗಿ ಮಾಡ್ತೀವಿ, ನಾವು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ನಾವು ಕಟ್ಟಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಫಿನಿಶಿಂಗ್ ನೀಟಾಗಿ ಬರಲ್ಲ. ನೋಡಿ ಫೈನಲಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.